Dear students, welcome to Digital Learning. We are studying the subject Financial Accounting 2 of second semester BCom of Mangalore University. And we are in Unit 2 of this subject. We have completed already 2 sessions of Unit 2 and today we are in the third session. In the third session, we will be learning the preparation of consignment account. How to prepare the consignment account. And for learning this, I am presenting before you here a problem. The problem is like this. Mr. Rajesh consigned to Mr. Satish 1000 kgs of flour costing rupees 10,000. 10,000 worth anna send madidane. Quantity is to 1000. 1000 kg cost 10,000. He spent rupees 100 as forwarding charges. Forwarding charges 100 spend ಮಾಡಿದ್ದಾನೆ. ಎಕ್ಸ್ಪೆನ್ಸ್ ಅದರದೇ ಎಕ್ಸ್ಪೆನ್ಸ್. ರಿಕರಿಂಗ್ ಅಲ್ಲ, ಇದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಯಾವಾಗ ಈ ಟ್ರಾನ್ಸಾಕ್ಷನ್ ಆಗ್ತದೆ ಅವಾಗ ಇದು ರಿಪೀಟ್ ಆಗ್ತದೆ ಅಷ್ಟೇ, ಇಲ್ಲದ್ರೆ ರಿಪೀಟ್ ಆಗೋದಿಲ್ಲ. 2% ಆಫ್ ದ ಕನ್ಸೈನ್ಮೆಂಟ್ ವಾಸ್ ಲಾಸ್ಟ್ ಇನ್ ಹ್ಯಾಂಡ್ಲಿಂಗ್. ಈ ಕನ್ಸೈನ್ಮೆಂಟ್ ಅಲ್ಲಿ ಈ 1000 kg ಕಳಿಸುವಂತ ಸಂದರ್ಭದಲ್ಲಿ ಅದರಲ್ಲಿ 2% ಲಾಸ್ ಆಗಿದೆ. 1000 kgಯಲ್ಲಿ 2% ಲಾಸ್ ಆಗಿದೆ. ಯಾವ ಕಾರಣದಿಂದ? ಹ್ಯಾಂಡ್ಲಿಂಗಿನ ಕಾರಣದಿಂದ. ಲಾಸ್ಟ್ ಇನ್ ಹ್ಯಾಂಡ್ಲಿಂಗ್. ಹಾಗಾಗಿ ಅದನ್ನು ನಾವು ಏನಂತ ಹೇಳ್ಬಹುದು? ಲಾಸ್ಟ್ ಇನ್ ಹ್ಯಾಂಡ್ಲಿಂಗ್ ಆದ ಕಾರಣ ವಿ ಕ್ಯಾನ್ ಕಾಲ್ ಇಟ್ ಆಸ್ ನಾರ್ಮಲ್ ಲಾಸ್. ಹ್ಯಾಂಡ್ಲಿಂಗ್ ಆಗುವಾಗ ಲಾಸ್ ಆಗುವುದು ನಾರ್ಮಲ್ ಆದಂತ ವಿಷಯ. ಸೊ ಇಟ್ ಈಸ್ ನಾಟ್ ಅಬ್ನಾರ್ಮಲ್ ಲಾಸ್, ಇಟ್ ಈಸ್ ನಾರ್ಮಲ್ ಲಾಸ್. ಮತ್ತೆ ಸತೀಶ್ ಸೋಲ್ಡ್ 920 kgs ಆಫ್ ಫ್ಲೋರ್ at rupees 15 per kg. ಈಗ ಸತೀಶನಿಗೆ ಕಳುಹಿಸಿದ್ದೀರಿ, ಸತೀಶ್ ಸೇಲ್ ಮಾಡ್ತಾ ಇದ್ದಾನೆ. ಸತೀಶ್ ಹ್ಯಾಸ್ ಸೋಲ್ಡ್ 920 kg. 1000 kgಯಲ್ಲಿ 2% ಲಾಸ್ ಆಗಿದೆ. ಉಳಿದದರಲ್ಲಿ 920 kg ಅನ್ನು ಸೇಲ್ ಮಾಡಿದ್ದಾನೆ. ಎಷ್ಟಕ್ಕೆ? ಪರ್ kg rupees 15. ಅದು ಸೇಲ್ಸ್. His selling expenses being rupees 400 and commission at 5% on sales. ಅವನು ಇದನ್ನ ಸೇಲ್ ಮಾಡಲಿಕ್ಕೆ ಬೇಕಾಗಿ ಅಥವಾ ಟೋಟಲಿ ಅವನ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಏನಾಗಿದೆ ಅಂದರೆ 400 rupees ಆಗಿದೆ. ಮತ್ತೆ ಅವನು ಸೇಲ್ ಮಾಡಿದಕ್ಕೆ he should be paid a commission of 5% on sales. 920 kg 8 rupees 15 rupees ಅಲ್ಲಿ ಸೇಲ್ ಮಾಡಿದಕ್ಕೆ 5% ಕಮಿಷನ್ ಕೊಡಬೇಕು. ಪ್ರಿಪೇರ್ ಕನ್ಸೈನ್ಮೆಂಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ರಾಜೇಶ್. ಸೊ ರಾಜೇಶ್ನ ಬುಕ್ಕಲ್ಲಿ ನಾವು ಕನ್ಸೈನ್ಮೆಂಟ್ ಅಕೌಂಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ವಿ ಶುಡ್ ನೋ ದ ಪಾರ್ಟೀಸ್. 2 parties are there here. In this problem there are 2 parties. Mr. Rajesh and Mr. Satish. Rajesh consigned, so he is the consigner. Rajesh consigned to Satish. ಹಾಗಾಗಿ ರಾಜೇಶ್, ಮಿಸ್ಟರ್ ರಾಜೇಶ್ is the consigner. ಕನ್ಸೈನ್ಮೆಂಟ್ ಮಾಡಿದವ. and ಸತೀಶ್, ಮಿಸ್ಟರ್ ಸತೀಶ್ is the consignee. ಅವನಿಗೆ ಕನ್ಸೈನ್ಮೆಂಟ್ ತಲುಪಿದೆ ಬಂದು. ಸೊ ಅವನಿಗೆ ಕಳುಹಿಸಲಾಗಿದೆ. ಸೊ ಮಿಸ್ಟರ್ ಸತೀಶ್ is the consignee. ಕ್ಲಿಯರ್ ಅಲ್ವಾ? ಸೊ ಕನ್ಸೈನರ್ ರಾಜೇಶ್, ಕನ್ಸೈನಿ ಸತೀಶ್. ಈಗ ಇಬ್ಬರ ಬುಕ್ಕಲ್ಲೂ ಮಾಡಬೇಕಾಗುತ್ತೆ, ಆದರೆ ಇದು ಫಸ್ಟ್ ಪ್ರಾಬ್ಲಮ್ ಆದ ಕಾರಣ ಐ ಆಮ್ ಸಾಲ್ವಿಂಗ್ ಎ ಸಿಂಪಲ್ ಪ್ರಾಬ್ಲಮ್ ಹಿಯರ್ ಆ್ಯಂಡ್ ಹಿಯರ್ ವಿ ಆರ್ ಪ್ರಿಪೇರಿಂಗ್ ಓನ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ರಾಜೇಶ್. ರಾಜೇಶ್ನ ಬುಕ್ಕಲ್ಲಿ ಮಾತ್ರ ಮಾಡ್ತಾ ಇದ್ದೇವೆ, ಅದು ಕನ್ಸೈನ್ಮೆಂಟ್ ಅಕೌಂಟ್ ಮಾತ್ರ. ಲೆಟ್ ಅಸ್ ಸಿ ಹೌ ಟು ಪ್ರಿಪೇರ್ ಇಟ್. ಫಾರ್ಮ್ಯಾಟ್ ಎಲ್ಲ ಗೊತ್ತು ನಿಮಗೆ. ಫಸ್ಟಿಗೆ ನೋಡಿ, ಒಂದೊಂದೇ ಟ್ರಾನ್ಸಾಕ್ಷನ್ ನೋಡ್ತಾ ಹೋಗುವ. ಮಿಸ್ಟರ್ ರಾಜೇಶ್ ಕನ್ಸೈನ್ಡ್ ಟು ಸತೀಶ್ 1000 kg at rupees of flour costing rupees 10,000. Goods sent on consignment. Cost is to 10,000. ಅದನ್ನ ಬರಿಬೇಕು. 2 goods sent on consignment rupees 10,000. ಕ್ಲಿಯರ್ ಆಯ್ತಲ್ಲ? ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು goods sent on consignment account rupees 10,000. Clear? First journal entry is clear. First entry in the ledger consignment account is very much clear. ನಂತರ he spent rupees 100 as forwarding charges. ಯಾರು ಸ್ಪೆಂಡ್ ಮಾಡಿದ್ದು? ವೆರಿ ಇಂಪಾರ್ಟೆಂಟ್ ದಿಸ್ ಚಾಪ್ಟರ್ ಈಸ್ expenses. Whenever we find expenses spent or expenses are paid by the parties, we should know, is it paid by the consigner or is it paid by the consignee. ಇಲ್ಲಿ he spent ಅಂತ ಹೇಳಿದ್ರೆ ಯಾರು ಕನ್ಸೈನ್ ಮಾಡಿದವ ಅವನೇ. ಮಿಸ್ಟರ್ ರಾಜೇಶ್ ಕನ್ಸೈನ್ಡ್ ಅಂತ ಕೊಟ್ಟು ನಂತರ he spent ಅಂತ ಕೊಟ್ಟಿದ್ದಾರೆ. ಮೀನ್ಸ್ ಮಿಸ್ಟರ್ ರಾಜೇಶ್ ಹ್ಯಾಸ್ ಸ್ಪೆಂಟ್. ಹಾಗಾದ್ರೆ ಕನ್ಸೈನರ್ ಸ್ಪೆಂಡ್ ಮಾಡಿದ್ದು. ಕನ್ಸೈನರ್ rupees 100 ಫಾರ್ವರ್ಡಿಂಗ್ ಚಾರ್ಜಸ್ ಸ್ಪೆಂಡ್ ಮಾಡಿದ್ದಾನೆ. ಕನ್ಸೈನರ್ ಸ್ಪೆಂಡ್ ಮಾಡಿದ್ರೆ ಜನರಲ್ ಎಂಟ್ರಿ ಹೇಗೆ ಬರ್ತದೆ ಅಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಅಕೌಂಟ್ ಕ್ರೆಡಿಟ್. ಕನ್ಸೈನರ್ನ ಬುಕ್ಕಲ್ಲೇ ಬರೆಯುವುದು ನಾವು, ಅವನೇ ಸ್ಪೆಂಡ್ ಮಾಡಿದ್ದು. ಹಾಗಾಗಿ ಅವನ ಬುಕ್ಕಲ್ಲಿ ಬರೆಯುವಾಗ
ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಫಾರ್ವರ್ಡಿಂಗ್ ಚಾರ್ಜಸ್ ₹100 ಅಂತ ಬರೀಬೇಕು. ಕ್ಲಿಯರ್. ಐ ಥಿಂಕ್ ಇಟ್ ಈಸ್ ವೆರಿ ಮಚ್ ಕ್ರಿಸ್ಟಲ್ ಕ್ಲಿಯರ್ ದಿಸ್ ಪ್ರಾಬ್ಲಮ್. ನೆಕ್ಸ್ಟ್ 2% ಆಫ್ ದ ಕನ್ಸೈನ್ಮೆಂಟ್ ವಾಸ್ ಲಾಸ್ಟ್ ಇನ್ ಹ್ಯಾಂಡ್ಲಿಂಗ್. ಇದು ಬೇಕು, ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡುವಾಗ ಬೇಕು. ನಂತರ ಸತೀಶ್ ಸೋಲ್ಡ್ 920 kgs ಆಫ್ ಫ್ಲೋರ್ ಎಟ್ ₹15 per share. ಈಗ ಸೇಲ್ ಆಗಿದೆ. ಹೌ ಮಚ್? ಹೂ ಸೋಲ್ಡ್ ಇಟ್? ಕನ್ಸೈನಿ. ಕನ್ಸೈನಿ ಸೇಲ್ ಮಾಡಿದ್ದು. ಕನ್ಸೈನಿ ಸೇಲ್ ಮಾಡಿದ್ದು. ಹಾಗಾಗಿ ಸೇಲ್ ಆದ್ರೆ ಕನ್ಸೈನಿ ಸೇಲ್ ಮಾಡಿದ್ದು. ಹಾಗಾಗಿ ವಾಟ್ ವಿ ಶುಡ್ ಡೂ ಇಸ್ ಸೇಲ್ ಅಕೌಂಟ್ ಅಂತ ಬರಿಬಾರದು. ಬಟ್ ಬಿಕಾಸ್ ಇಟ್ ಈಸ್ ನಾಟ್ ಸೋಲ್ಡ್ ಬೈ ರಾಜೇಶ್, ಇಟ್ ಈಸ್ ಸೋಲ್ಡ್ ಬೈ ಕನ್ಸೈನಿ, ಮಿಸ್ಟರ್ ಸತೀಶ್, ಅನದರ್ ಪಾರ್ಟಿ. ಅವನಿಂದ ಮತ್ತೆ ರಾಜೇಶಿಗೆ ಹಣ ಮತ್ತೆ ಬರಬೇಕು. ಹಾಗಾಗಿ ಹಿಸ್ ಅಕೌಂಟ್ ಶುಡ್ ಬಿ ರಿಟರ್ನ್. ಸೊ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ವಿ ಶುಡ್ ರೈಟ್ ಬೈ ಸತೀಶ್ ಅಕೌಂಟ್. ಮೀನ್ಸ್ ಜನರಲ್ ಎಂಟ್ರಿ ಇಸ್ ಸತೀಶ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಸೊ ಕನ್ಸೈನ್ಮೆಂಟ್ ಅಕೌಂಟ್ ಶುಡ್ ಬಿ credited as by Satish account. Sales 920 into 15 13,800. ಸರಿ ಗಮನಿಸಿ. ಸೇಲ್ಸ್ ಆದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕು. ಬೈ ಸೇಲ್ಸ್ ಅಂತಲ್ಲ, ಬೈ ಸತೀಶ್ ಅಕೌಂಟ್, ಬೈ ಕನ್ಸೈನೀಸ್ ಅಕೌಂಟ್. ಸೊ ₹920 into 15 13,800. ಓಕೆ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ಅಲ್ಲಿ he spent his selling expenses. ಯಾರದದು? ಸತೀಶ್ ಅನ್ನೋದು. Satish sold ಮತ್ತೆ his selling expenses being 400. Satish is the consignee. This selling expense is paid by the consignee. ಈಗ ಕನ್ಸೈನರ್ ಪೇಮೆಂಟ್ ಮಾಡಿದ್ರೆ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಆದ್ರೆ ಕನ್ಸೈನರ್ ಆದ್ರೆ ಟು ಬ್ಯಾಂಕ್ ಅಕೌಂಟ್. ಇಫ್ ದ ಎಕ್ಸ್ಪೆನ್ಸ್ ಇಸ್ ಸ್ಪೆಂಟ್ ಬೈ ದ ಕನ್ಸೈನಿ, ರಾಜೇಶ್ ಅಲ್ಲ, ಕನ್ಸೈನಿ ಸತೀಶ್, ಅವನು ಸ್ಪೆಂಡ್ ಮಾಡಿದ್ರೆ ಅವನ ಹೆಸರಿಗೆ ಟು ಸತೀಶ್ ಅಕೌಂಟ್, ಟು ಕನ್ಸೈನೀಸ್ ಅಕೌಂಟ್ ಅಂತ ಮಾಡಬೇಕು. ಕನ್ಸೈನೀಸ್ ಅಕೌಂಟ್ ಅಂತ ಮಾಡಬೇಕು. ಟು ಕನ್ಸೈನೀಸ್ ಅಕೌಂಟ್. ಕನ್ಸೈನಿ ಯಾರಿಲ್ಲಿ? ಟು ಸತೀಶ್ ಅಕೌಂಟ್, ಸತೀಶಸ್ ಅಕೌಂಟ್ ₹400 ಬ್ರಾಕೆಟ್ ಅಲ್ಲಿ ಅಥವಾ ಕೆಳಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್. ಇದು ನರೇಷನ್ ಅಷ್ಟೇ, ಅಕೌಂಟ್ ನೇಮ್ ಅಲ್ಲ. ಟು ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂತ ಬರೆದ್ರೆ ರಾಂಗ್ ಆಗ್ತದೆ. ಇಲ್ಲಿ ಹಾಗೆ ಟು ಫಾರ್ವರ್ಡಿಂಗ್ ಚಾರ್ಜಸ್ ಅಂತ ಬರೆದ್ರೆ ರಾಂಗ್ ಆಗ್ತದೆ. ಟು ಸತೀಶ್ ಅಕೌಂಟ್ ಅಂತ ಇಲ್ಲಿ ಬರೀಬೇಕು ₹400. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ನೆಕ್ಸ್ಟ್ ನೋಡಿ, ಅಂಡ್ ಕಮಿಷನ್ ಅಟ್ 5% ಆನ್ ಸೇಲ್ಸ್. ಕಮಿಷನ್ ಯಾರಿಗೆ ಪೇಮೆಂಟ್ ಆಗಬೇಕು? ಕನ್ಸೈನರ್. ಕನ್ಸೈನಿಗೆ ಕಮಿಷನ್ ಪೇಮೆಂಟ್ ಮಾಡಬೇಕು. ಸೊ ಟು ಸತೀಶ್ ಅಕೌಂಟ್. ಸೊ ವಿ ಶುಡ್ ರೈಟ್ ಟು ಸತೀಶ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಕಮಿಷನ್ ಅಂತ ಬರೆದ್ರೆ ಆಯ್ತು. ಟು ಕಮಿಷನ್. ಇಫ್ ಯು ರೈಟ್ ಟು ಕಮಿಷನ್ ಇಟ್ ಈಸ್ ರಾಂಗ್, ಬಿಕಾಸ್ ಇಟ್ ಈಸ್ ನಾಟ್ ಪೇಯ್ಡ್ ಅಂಡ್ ಇಟ್ ಈಸ್ ನಾಟ್ ಟು ಕಮಿಷನ್ ಅಕೌಂಟ್. ಇಟ್ ಈಸ್ ಇದು ಕನ್ಸೈನರಿಗೆ ಇರುವಂತದ್ದಲ್ಲ. ಕನ್ಸೈನರ್ ಕನ್ಸೈನಿಗೆ ಪೇಮೆಂಟ್ ಮಾಡಬೇಕಾದದ್ದು. ಹಾಗಾಗಿ ಅವನ ಅಕೌಂಟಿಗೆ ಅಲ್ಲಿ ಬೀಳ್ಬೇಕು. ಅದು ಸತೀಶನ ಅಕೌಂಟಿಗೆ ಬೀಳ್ಬೇಕು, ಮತ್ತೆ ಪೇಮೆಂಟ್ ಆಗ್ತದೆ. ಸೊ ಇದೆಲ್ಲ ಅವನ ಅಕೌಂಟಿಗೆ ಅದು ಬೀಳ್ಬೇಕು. ಸೊ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಸತೀಶ್ ಅಕೌಂಟ್ ಕಮಿಷನ್ 13,800. ಇದು ಸೇಲ್ಸ್ ಇಂಟು 5% ಅಂದ್ರೆ ₹690. ಕ್ಲಿಯರ್. ನೌ ಬಿಫೋರ್ ಕ್ಲೋಸಿಂಗ್ ದ ಕನ್ಸೈನ್ಮೆಂಟ್ ಅಕೌಂಟ್ ವಿ ಶುಡ್ ಕ್ಯಾಲ್ಕುಲೇಟ್ ದ ಕನ್ಸೈನ್ಮೆಂಟ್ ಸ್ಟಾಕ್. ಅದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕೇಸ್ ಆಫ್ ನಾರ್ಮಲ್ ಲಾಸ್ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಕಾಸ್ಟ್ ಆಫ್ ಗೂಡ್ಸ್ ಅಂಡ್ ಪ್ಲಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಕ್ವಾಂಟಿಟಿ ಆಫ್ ಗೂಡ್ಸ್ ಅಂಡ್ ಮೈನಸ್ ನಾರ್ಮಲ್ ಲಾಸ್ ಇಂಟು ಅನ್ಸೋಲ್ಡ್ ಸ್ಟಾಕ್. ಇಲ್ಲಿ ನಾರ್ಮಲ್ ಲಾಸ್ ಒಂದು ಬೇಕು, ಅದನ್ನು ನಾವು ಕ್ಯಾಲ್ಕುಲೇಟ್ ಇಲ್ಲಿ ಹಾಕಿದ್ದೇವೆ ನೋಡಿ. ನಾರ್ಮಲ್ ಲಾಸ್ ಎಷ್ಟು? 2% ಅಂತ ಕೊಟ್ಟಿದ್ದಾರೆ ಅಲ್ವಾ. ಹ್ಯಾಂಡ್ಲಿಂಗ್ ಲಾಸ್ ಡ್ಯೂ ಟು ಹ್ಯಾಂಡ್ಲಿಂಗ್, ದಟ್ ಈಸ್ 1000 ಕ್ವಾಂಟಿಟಿ. ಕ್ವಾಂಟಿಟಿಯಲ್ಲಿ ಕ್ವಾಲಿಟಿ ಅಲ್ಲ, ನಾರ್ಮಲ್ ಲಾಸ್ ಇನ್ ಕ್ವಾಂಟಿಟಿ 1000 ಇಂಟು 2% 20 kg ಅಂತ ಬರ್ತದೆ. 1000 kgಯಲ್ಲಿ 2% ಲಾಸ್ ಆದರೆ 20 kg. ಓಕೆ. ನೌ ಯು ಸಿ ಕಾಸ್ಟ್ ಆಫ್ ದ ಗೂಡ್ಸ್ ಸೆಂಟ್ ಎಷ್ಟಕ್ಕೆ ಸೆಂಡ್ ಮಾಡಿದರೆ 10,000. ಇಟ್ ಈಸ್ ವೆರಿ ಕ್ಲಿಯರ್. ಮತ್ತೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಅಲ್ಲಿ ಫಾರ್ವರ್ಡಿಂಗ್ ಚಾರ್ಜಸ್ ಅಂತ ಇತ್ತು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ₹100. ಇದು ನಾನ್ ರಿಕರಿಂಗ್ ಅಲ್ಲ, ಇದು ನಾನ್ ರಿಕರಿಂಗ್. ಓಕೆ, ₹100. ನೆಕ್ಸ್ಟ್ ಕ್ವಾಂಟಿಟಿ ಆಫ್ ಗೂಡ್ಸ್ ಸೆಂಟ್ 1000 kg. ನೆಕ್ಸ್ಟ್ ನಾರ್ಮಲ್ ಲಾಸ್ ಜಸ್ಟ್ ನೌ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಎಷ್ಟು? 20. ಕ್ಲಿಯರ್. ಇಂಟು ಅನ್ಸೋಲ್ಡ್ ಸ್ಟಾಕ್, ಕ್ವಾಂಟಿಟಿ ಆಫ್ ದ ಸ್ಟಾಕ್ ಅನ್ಸೋಲ್ಡ್, ಅದು ನಾನು ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ತೋರಿಸಿ ನಂತರ ಇಲ್ಲಿ ಬರ್ತೇನೆ. ಕ್ವಾಂಟಿಟಿ ಕನ್ಸೈನ್ಡ್ 1000 kg, ನಾರ್ಮಲ್ ಲಾಸ್ 20 kg ಅಲ್ವಾ. ಈಗ ಕ್ಯಾಲ್ಕುಲೇಟ್ ಮಾಡಿ. ಕ್ವಾಂಟಿಟಿ ಸೋಲ್ಡ್ ಎಷ್ಟು? ಕನ್ಸೈನ್ಮೆಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬರ್ತಿದ್ರೆ 920 kg. ಸೊ 1000 - 20 - 920
ಅಂದರೆ 1000 minus 940 means 60 kg ಏನಾಗಿದೆ ನಾರ್ಮ್ ಅನ್ಸೋಲ್ಡ್ ಸ್ಟಾಕ್. ಅನ್ಸೋಲ್ಡ್ ಸ್ಟಾಕ್ ಇನ್ನೂ ಸೇಲ್ ಆಗಿದೆ, ಬಾಕಿ ಇರುವುದು 60 ಕ್ಲೋಸಿಂಗ್ ಸ್ಟಾಕ್. ಅದನ್ನು ಇಷ್ಟರಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಆಗ ಹೀಗೆ ಕ್ಯಾಲ್ಕುಲೇಟ್ ಮಾಡಿ, ಯು ವಿಲ್ ಗೆಟ್ 618 rupees. ದಿಸ್ ಇಸ್ 618 rupees. ಕ್ಲಿಯರ್ ಆಯ್ತಲ್ಲ? ಸೊ ದಟ್ ಈಸ್ ಕನ್ಸೈನ್ಮೆಂಟ್ ಸ್ಟಾಕ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಕ್ಲಿಯರ್ಲಿ. ಈಗ ಅದನ್ನು ಅಲ್ಲಿಗೆ ಹಾಕುವ. ಸೊ ದಿಸ್ ಈಸ್ rupees 618 rupees is the consignment stock. So that 618 rupees is credited here by consignment stock. Now total the credit side 14,418 right on the debit side. Then minus all these things. Now we have in this problem profit on consignment to profit and loss account 3,228. Calculation ಮಾಡಿ ನೋಡಿ. ಎಲ್ಲ ಆಯಿತು, ಇದು ಆಯಿತು. Now I have a few questions for this chapter, for this session. What is the entry in the books of consignor for loss on consignment? ಈಗ ಈ ಪ್ರಾಬ್ಲಮ್ ಅಲ್ಲಿ ಲಾಸ್ ಅಲ್ಲ ಪ್ರಾಫಿಟ್ ಆಗಿದ್ರೆ, ಲಾಸ್ ಆದ್ರೆ ಏನು ಜನರೇಟ್ ಮಾಡಬೇಕು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರಿಟರ್ನ್ ಡೆಬಿಟ್, ಕ್ರೆಡಿಟ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಕನ್ಸೈನ್ಮೆಂಟ್, ಡೆಬಿಟ್ ಕನ್ಸೈನ್ಮೆಂಟ್, ಕ್ರೆಡಿಟ್ ಟ್ರೇಡಿಂಗ್ ಅಕೌಂಟ್, none of the above. Consignment stock is debited to consignment account, credited to consignment account, credited to trading account, none of the above. If the goods consigned is 100, normal loss is 10 and means it is in quantity, and sales is 70. What should be, what is the unsold stock? 90, 30, 20, none of the above. So these are the three questions I have framed here. First question, second question, third question. Choose the correct answer. Once you have completed that, then move to the next slide. Yes, answer should be checked here. Okay. Thank you for listening to the class.